ಸಮಾಜ ಸೇವಕ ಅಶೋಕ್ ಚಲವಾದಿ ಅವರ 40ನೇ ಜನ್ಮದಿನ ಅಂಗವಾಗಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಪೆನ್ನು ಹಾಗೂ ಸಸಿ ವಿತರಣೆ. ಇಳಕಲ್ಲ, ಜೂನ್ 5. ನಗರದ ಗುರುಲಿಂಗಪ್ಪ ಬಡಾವಣೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಸಮಾಜ ಸೇವಕ ಹಾಗೂ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು, ಕಾಂಗ್ರೆಸ್ ಯುವ ಮುಖಂಡರಾದ ಅಶೋಕ್ ಸಂಗಪ್ಪ ಚಲವಾದಿ ಅವರ 40ನೇ ಜನ್ಮದಿನದ ಅಂಗವಾಗಿ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ವಿಶ್ವ ಪರಿಸರ ದಿನಾಚರಣೆ ಹಾಗೂ ಜನ್ಮದಿನದ ಪ್ರಯುಕ್ತ ಶಾಲಾ ಮಕ್ಕಳೊಂದಿಗೆ ಸಸಿ ನೆಡುವ ಕಾರ್ಯಕ್ರಮ ನಡೆಸಲಾಯಿತು. ನಂತರ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಪೆನ್ನುಗಳನ್ನು ವಿತರಿಸಿ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ನಂದವಾಡಗಿ ಎಬಿಟಿ ಗುರುಕುಲ ಶಾಲೆಯ ಮಕ್ಕಳಿಗೂ ನೋಟ್ಬುಕ್ ಹಾಗೂ ಪೆನ್ನುಗಳನ್ನು ವಿತರಿಸಲಾಯಿತು. ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದ ಅಶೋಕ್ ಚಲವಾದಿ ಅವರು ನಗರದ ವಿವಿಧ ವೃದ್ಧಾಶ್ರಮಗಳಾದ ಅಮ್ಮ ಸೇವಾ ಸಂಸ್ಥೆ, ಸುರಕ್ಷಾ ಸೇವಾ ಸಂಸ್ಥೆ ಹಾಗೂ ನವಜೀವನ ವೃದ್ಧಾಶ್ರಮಗಳಿಗೆ ಭೇಟಿ ನೀಡಿ ಆಶ್ರಮ ನಿವಾಸಿಗಳಿಗೆ ದಿನಸಿ ಕಿಟ್ಗಳನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಅಶೋಕ್ ಚಲವಾದಿ ಅವರ ಧರ್ಮಪತ್ನಿ ಸವಿತಾ ಅಶೋಕ್ ಚಲವಾದಿ, ಶ್ಯಾಮ್ ಮುಧೋಳ್, ಶ್ರೀನಿವಾಸ್ ಬಡಿಗೇರ್, ಬಸವರಾಜ ಪಾಚಾಪುರ, ಮಹಾಂತೇಶ್ ಚಲವಾದಿ, ಆಕಾಶ್ ಚಲವಾದಿ, ರಾಜು ಚಲವಾದಿ, ರಾಜು ಪತ್ತಾರ್, ಶೇಖರ್ ಚಿನಿವಾಲರ್, ಮಂಜುನಾಥ ಅಮರಾವತಿ, ಮಂಜುನಾಥ ಗೋನಾಳ್, ಗುಂಡು ನೂರಂದಯ್ಯ, ಅಕ್ಷಯ್ ಹಾಗೂ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಸಮಾಜ ಸೇವೆಯ ಮೂಲಕ ಜನ್ಮದಿನವನ್ನು ಆಚರಿಸಿಕೊಂಡ ಅಶೋಕ್ ಚಲವಾದಿ ಅವರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ವೃದ್ಧಾಶ್ರಮದ ಹೊಸ ಒಂದು ನೂತನ ಒಂದು ಕಟ್ಟಡವನ್ನು ಏನು ಮಾಡ್ತಾ ಇದ್ದೀವಿ, ನಾವು ಕಟ್ತಾ ಇದ್ದೇವೆ. ಅದಕ್ಕೂ ಕೂಡ ಅವರು ಸುಮಾರು ಒಂದು ವರ್ಷಗಳಿಂದ ನಿರಂತರವಾಗಿ ಅವರು ಸ್ವಯಂವಾಗಿ ಅವರು ಕೂಡ ಒಂದು 50,000 ರೂಪಾಯಿ ದಾನವನ್ನು ನೀಡಿದ್ದಾರೆ. ಅದು ತಮ್ಮೆಲ್ಲರೂ ತಿಳಿದಿರುವಂಥ ವಿಷಯ. ಹಾಗೆ ಅವರು ರಘು ಸರ್ ಜೊತೆ ನಿರಂತರವಾಗಿ ಒಂದು ಒಡನಾಟದಲ್ಲಿ ಇದ್ದುಕೊಂಡು ನಮ್ಮ ಸಂಸ್ಥೆಗೆ ಯಾವತ್ತೂ ಕೂಡ ಬೆನ್ನೆಲುಬಾಗಿ ನಮ್ಮನ್ನು ಬೆಳೆಸ್ತಾ ಇದ್ದಾರೆ. ಹೀಗಾಗಿ ನಾವು ಸಂಸ್ಥೆಯ ಸಮಸ್ತ ಸಿಬ್ಬಂದಿಗಳ ಪರವಾಗಿ ಹಾಗೂ ನಮ್ಮ ಫಲಾನುಭವಿ ಶ್ರೀ ಅಶೋಕಣ್ಣ ಚಲವಾದಿ ಅವರ ಇವತ್ತು 40ನೇ ವರ್ಷದ ಅವರು ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ಆಶಾದೀಪ ಸಂಸ್ಥೆಯ ಮುಖಾಂತರ ಹಾಗೂ ಇವತ್ತಿನ ದಿನ ಅವರು ನಮ್ಮ ನವಜೀವನ ವೃದ್ಧಾಶ್ರಮದಲ್ಲಿ ಬಂದು ನಮ್ಮ ಫಲಾನುಭವಿಗಳ ಜೊತೆಯಲ್ಲಿ ಬೆರೆದುಕೊಂಡು ಅವರ ಒಂದು ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಣೆ ಮಾಡ್ಕೊಳ್ಬೇಕಂತ ಅವರು ಆಸೆ ಪಟ್ಟಿದ್ರು. ಹೀಗಾಗಿ ನಾವು ಕೂಡ ಮುಂಜಾನೆ ಗುರುಗಳಿಗೆ ನಮಸ್ಕರಿಸುತ್ತಾ ಮತ್ತು ನನ್ನ ಪತಿಯವರಾದ ಅಶೋಕ್ ಚಲವಾದಿ ಅವರಿಗೂ ನಮಸ್ಕರಿಸುತ್ತಾ, ನಮ್ಮ ಅಣ್ಣನವರಾದ ಬಸವರಾಜ್ ಅವರಿಗೂ ನಮಸ್ಕರಿಸುತ್ತಾ ಮತ್ತು ಎಲ್ಲ ಟೀಚರ್ ವೃಂದಕ್ಕೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಮತ್ತು ಮುದ್ದು ಮಕ್ಕಳಿಗೆ ನನ್ನ ಆಶೀರ್ವಾದವನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ಅರ್ಥಪೂರ್ಣವಾಗಿ ಬರ್ತಡೆಯನ್ನು ಹುಟ್ಟುಹಬ್ಬವನ್ನು ಆಚರಿಸುವುದಕ್ಕೆ ಅರ್ಥಪೂರ್ಣವಾದ ಒಂದು ವಿಷಯ ಅಂತಂದು ಹೇಳ್ಬೋದು. ಇವತ್ತಿನ ದಿನ ಏನಪ್ಪ ಅಂತಂದ್ರೆ ಮಕ್ಕಳು ನಿಮಗೆಲ್ಲರಿಗೂ ಗೊತ್ತೈತಲ್ಲ, ವಿಶ್ವ ಪರಿಸರ ದಿನ. ಈ ಒಂದು ದಿನದಂದು ಗಿಡ ನೆಡುವುದರ ಮೂಲಕವಾಗಿ ನಮ್ಮ ಯಜಮಾನ್ರವರು ಬರ್ತಡೆಯನ್ನು ಅಪ್ಪರವರ ಒಂದು ಸ್ಕೂಲದಲ್ಲಿ ಮಾಡ್ತಿರೋದು ನನಗೆ ಬಹಳ ಖುಷಿ ತಂದಿದೆ ಮತ್ತು ಹೆಮ್ಮೆನೂ ಅನಿಸುತ್ತೆ. ಸದಾ ನಮ್ಮ ಮೇಲೆ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತೇಳಿ ನಾನು ಕೇಳ್ಕೊತೀನಿ. ನಮಸ್ಕಾರ.